ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा दड्डप्पा अप्पा PU कॉलेज ऑफ साइंस ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಲಬುರಗಿಯಲ್ಲಿ ST ಹೋರಾಟ ತೀವ್ರ. ಸೆಕ್ಷನ್ 144 ಜಾರಿ. ನಗರದಲ್ಲಿ ಬಿಗಿ ಪೊಲೀಸ್ ಕಾವಲು. ತಳವಾರ ಸಮಾಜದ ಹೋರಾಟ ಹತ್ತಿಕ್ಕಲಾಗಿದೆ. ಸರ್ಕಾರದ ವಿರುದ್ಧ ಮುಖಂಡರ ಆಕ್ರೋಶ. ಕಲಬುರಗಿಯಲ್ಲಿ ಬುದ್ಧ ಪೂರ್ಣಿಮೆಯ ಅಂಗವಾಗಿ 10ನೇ ವರ್ಷದ ಅನ್ನ ಸಂತರ್ಪಣೆ ಕಾರ್ಯಕ್ರಮ. ಕಲಬುರಗಿಯಲ್ಲಿ ಗೃಹ ಸಚಿವರ ಸ್ಪಷ್ಟನೆ. ಸಿಎಂ ಬದಲಾವಣೆ ಕುರಿತು ಗೊಂದಲ ಇಲ್ಲ. ಏಪ್ರಿಲ್ 30ರಂದು ಸೇಡಂನಲ್ಲಿ ಜನರೊಂದಿಗೆ ಜನತಾದಳ ಹಾಗೂ ಬೆಳ್ಳಿ ಹಬ್ಬ ಕಾರ್ಯಕ್ರಮ. ನಿಖಿಲ್ ಕುಮಾರಸ್ವಾಮಿ ಭಾಗಿ. ಈಗ ವಾರ್ತೆಗಳ ವಿವರ. ST ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿದ್ದ ಹೋರಾಟಗಾರರನ್ನು ರಾತ್ರಿ ಬಂಧಿಸಿದ ಪೊಲೀಸರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು, ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಸೆಕ್ಷನ್ 144 ಜಾರಿಗೊಳಿಸಿ ನಿಷೇಧಾಜ್ಞೆ ಹೊರಡಿಸಿದ್ದಾರೆ.
ಎಸ್ಟಿ ಮೀಸಲಾತಿ ಹೋರಾಟದ ಕಿಚ್ಚು ಕಲಬುರಗಿಯಲ್ಲಿ ತೀವ್ರಗೊಂಡಿದ್ದು, ಪರಿಸ್ಥಿತಿ ನಿಯಂತ್ರಣಕ್ಕೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದೆ. ಗೃಹ ಸಚಿವ ಪರಮೇಶ್ವರ್ ನಗರಕ್ಕೆ ಭೇಟಿ ಹಿನ್ನೆಲೆಯಲ್ಲಿ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಹೋರಾಟಗಾರರ ಬಂಧನದ ಬೆನ್ನಲ್ಲೇ ಕಲಬುರಗಿ ನಗರಾದ್ಯಂತ ಸೆಕ್ಷನ್ 144 ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಡಿಸಿ ಕಚೇರಿ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆ ಒದಗಿಸಲಾಗಿದ್ದು, ಯಾವುದೇ ಅನಾಹುತ ಸಂಭವಿಸಿದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ನಗರದ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಸುವಂತೆ ಸೂಚನೆ ನೀಡಲಾಗಿದ್ದು, ಜನರು ಅನಾವಶ್ಯಕವಾಗಿ ಹೊರಗೆ ಓಡಾಡಬಾರದು ಎಂದು ಪೊಲೀಸರು ಮನವಿ ಮಾಡಿದ್ದಾರೆ. ತಡರಾತ್ರಿ ಪ್ರತಿಭಟನೆಯಲ್ಲಿ ತೊಡಗಿದ್ದ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿ ಕರೆದೊಯ್ದಿದ್ದು, ಪರಿಸ್ಥಿತಿ ಮೇಲ್ವಿಚಾರಣೆ ಮುಂದುವರೆದಿದೆ. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ಹೋರಾಟ ಮಾಡಿದರೆ ಬಂಧಿಸುತ್ತಾರೆ. ಹೋರಾಟವನ್ನು ಹತ್ತಿಕಲ್ಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಬಳಸಲಾಗುತ್ತಿದೆ ಎಂದು ಸಮಾಜದ ಮುಖಂಡರು ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಳವಾರ ಸಮಾಜದ ಮುಖಂಡರು ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ತಳವಾರ ಸಮಾಜಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡುವಂತೆ ಆಗ್ರಹಿಸಿ ನಡೆಸುತ್ತಿರುವ ಹೋರಾಟವನ್ನು ಕಾಂಗ್ರೆಸ್ ಸರ್ಕಾರ ಹಾಗೂ ಪ್ರಿಯಾಂಕ ಖರ್ಗೆ ನೇತೃತ್ವದ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಹತ್ತಿಕ್ಕುವ ಕೆಲಸ ಮಾಡಿದೆ ಎಂದು ಸಮಾಜದ ಮುಖಂಡ ಸರ್ದಾರ್ ರಾಯಪ್ಪ ಆರೋಪಿಸಿದರು. ನಮ್ಮ ಹಕ್ಕಿಗಾಗಿ ಹೋರಾಟ ಮಾಡಿದ ನಮಗೆ ಬಂಧನ ವಿಧಿಸಿರುವುದು ನ್ಯಾಯಸಮ್ಮತ ಎಂದು ಅವರು ಕಿಡಿಕಾರಿದರು. ನಿನ್ನೆ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡಿದೆವು. ಡುವಾಲ್ದಾಯಿ ಅಂತೇಳಿ ನಾವೆಲ್ಲ ನಡಿ ಅಂತ ಹತ್ತಿಕ್ಕುವ ಸಲುವಾಗಿ ಜಿಲ್ಲೆಯಲ್ಲಿ ಇರುವಂಥ ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಬಳಸಿಕೊಂಡು ಸಂಪೂರ್ಣವಾಗಿ ಏನಪ್ಪ ಅಂದರೆ ಅವರು ಸರ್ವಾಧಿಕಾರಿ ಧೋರಣೆ ಅಂತಂದು ನಿನ್ನೆ ಏನಪ್ಪ ಸರ್ವಾಧಿಕಾರಿ ಧೋರಣೆ ತೋರು. ಇವತ್ತು ನಮ್ಮ ಹಕ್ಕಿಗೆ ನಾವು ಅವ್ರಿಗೆ ಏನು ಕೇಳ್ತಲ್ಲ, ಅವ್ರು ಯಾರು ಆಸ್ತಿನೂ ಕೇಳಿಲ್ಲ, ಮಕ್ಕಳನ್ನು ಕೇಳಿಲ್ಲ, ನಮ್ಗೆ ನ್ಯಾಯಯುತವಾಗಿ ಸಿಗಬೇಕಾದ ಸರ್ಟಿಫಿಕೇಟ್ ಕೊಡೋಂತ ಕೇಳ್ತಾನೆ. ಅದಕ್ಕೆ ಸೇರಿರುವ ಹೋರಾಟಗಾರರನ್ನ ಎಲ್ಲರನ್ನ ಏನಪ್ಪ ಅಂದ್ರೆ ಅರೆಸ್ಟ್ ಮಾಡಿ ಉಳಿದ ಏನಪ್ಪ ಅಂದ್ರೆ ಹೋರಾಟಗಾರರ ಮೇಲೆ ಇಲ್ಲಿ ಹಲ್ಲೆ ಮಾಡಿದ್ರು, ಲಾಠಿ ಚಾರ್ಜ್ ಮಾಡಿದ. ಅಂದರೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಿಗೆ ಏನಪ್ಪ ಅಂದ್ರೆ ಅದ ಅಂತೇಳಿ ನಾವು ಊಹಿಸಲಿಕ್ಕೆ ಸಾಧ್ಯ ಅಲ್ಲ. ಅವರು ಪ್ರಿಯಾಂಕ ಖರ್ಗೆ ಅವರೇ ಏನಪ್ಪ ಅಂದ್ರೆ ಖಾಸಗಿ ಏನಪ್ಪ ಅಂದ್ರೆ ಅಂಗರಕ್ಷಕರು ಮಾಡ್ತಾರೆ. ಅವ್ರು ಖಾಸಗಿ ಮನೆ ಕಾರ್ಮಿಕರ ಥರ ವರ್ತಿಸ್ತಾರೆ. ಜಿಲ್ಲಾಧಿಕಾರಿಗಳ ಬಗ್ಗೆ ನಾವು ಮಾತಾಡಲ್ಲ, ಅದು ಹುದ್ದೆ ಮತ್ತು ಅವ್ರಿಗಿರೋಂಥದ್ದು ಏನೂ ನಮ್ಗೆ ಸಂಬಂಧ ಇಲ್ಲ. ಇವತ್ತು ಪೊಲೀಸರ ರೀತಿ ಆ ರೀತಿ ನಡ್ಕೊಳ್ತಾರೆ. ನಾವು ಏನಾದರೂ ಅಂದರೆ ಅದನ್ನು ಅಪರಾಧ ಅಂತಾರೆ. ಸುಮ್ಮನಿದ್ದರೆ ಹೀಗೆ, ಹೋರಾಟ ಮಾಡಿದ್ರೆ ಹಾಗೆ, ಸುಮ್ಮನೆ ನಾವು ಕೊಡ್ತಾ ಇದ್ದೀನಿ ಅಂತೇಳಿ ವಿಧಾನಸೌಧದಾಗ ಹೇಳ್ತಾರೆ ಓಪನ್. ಮತ್ತು ಇವರು ಹ್ಯಾಂಗೆ ಬದ್ಧತೆನಿಲ್ಲ ಅವ್ರ ಮನುಷ್ಯನೇ. ಅದಕ್ಕೆ ಏನೋ ನಾವು ಕೇಳಾರ್ದಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಸಮಾಜದ ಎಲ್ಲ ಹಿರಿಯ ಮುಖಂಡರು ಬಂದರೆ ಇವರು ಕುರಿತು ಮುಂದಿನ ಹೋರಾಟ ರೂಪುರೇಷೆಗಳು ನಾಳೆ ಒಂದು ಸಭೆ ಕರಿಕೆ ಕೊಡಿಸ್ತದೆ. ಅದಾದ ನಂತರ ದಿನಾಂಕ ನಿಗದಿ ಮಾಡಿ ಮುಂದೆ ಇದಕ್ಕಿಂತಲೂ ದೊಡ್ಡದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಇವತ್ತು ಸೋದರ ಸಮಾಜವಾದಂಥ ಕಲಬುರಗಿಯವ್ರ ಜೊತೆಗೆ ನಾವು ಸೇರಿಕೊಂಡು ಜಂಟಿಯಾಗಿ ದೊಡ್ಡ ಹೋರಾಟ ಮಾಡುವಂಥ ಇದ್ದೀವಿ. ಈ ವೇಳೆ ಮಾತನಾಡಿದ ಶಿವಕುಮಾರ್ ನಾಟಿಕರ್, ಹಿಂದಿನ ಹೋರಾಟದ ಸಂದರ್ಭಗಳಲ್ಲಿ ಕೆಲವರು ಉದ್ದೇಶಪೂರ್ವಕವಾಗಿ ಆಂಬ್ಯುಲೆನ್ಸ್ ಬಳಸಿ ಹೋರಾಟವನ್ನು ದುರ್ಬಲಗೊಳಿಸಲು ಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ನಮ್ಮವರು ಆಂಬ್ಯುಲೆನ್ಸ್ ವಾಹನವನ್ನು ಹಿಂತಿರುಗಿಸಿದರೆ ಹೊರತು ಕಲ್ಲು ತೂರಾಟ ಅಥವಾ ಗಾಜು ಒಡೆದ ಘಟನೆ ನಡೆದಿಲ್ಲ. ಈ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಆಂಬ್ಯುಲೆನ್ಸ್ ಹಿಂತಿರುಗಿಸಿದ ಬಗ್ಗೆ ವಿಷಾದವನ್ನು ವ್ಯಕ್ತಪಡಿಸಿದರು. ಮುಂದೆ ಮಾತನಾಡಿದ ಅವರು, ಸರ್ಕಾರವು ಸಭೆಗಳು ನಡೆಸುವುದಕ್ಕಿಂತ ತಳವಾರ ಸಮಾಜಕ್ಕೆ ತಕ್ಷಣ ಪ್ರಮಾಣ ಪತ್ರ ನೀಡಬೇಕು, ಸುಳ್ಳು ಭರವಸೆಗಳು ಬೇಡ ಎಂದು ಎಚ್ಚರಿಸಿದರು. ತಾವು ಹಿಂದೊಮ್ಮೆ ಪ್ರಿಯಾಂಕ ಖರ್ಗೆ ಅವರ ಪಕ್ಷದಲ್ಲೇ ಇದ್ದಿದ್ದಾಗಿ ಹೇಳಿದ ಶಿವಕುಮಾರ್ ಅವರು ಸುಳ್ಳು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. 2024ರ ನಂತರ ಎಷ್ಟು ಪ್ರಮಾಣ ಪತ್ರಗಳನ್ನು ನೀಡಲಾಗಿದೆ ಎಂಬುದನ್ನು ಸಾರ್ವಜನಿಕವಾಗಿ ತಿಳಿಸಲಿ ಎಂದು ಸವಾಲು ಹಾಕಿದರು. ನಿಜವಾದ ತಳವಾರರಿಗೆ ಪ್ರಮಾಣ ಪತ್ರ ದೊರೆಯುತ್ತಿಲ್ಲ.
ಬದಲಾಗಿ ಇಲ್ಲದ ತಳವಾರ ಬೋಯ ಸಮುದಾಯವನ್ನು ಸೃಷ್ಟಿಸಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಎಂದು ಅವರು ದೂರಿದರು. ಅಧಿಕಾರದ ದರ್ಪದಿಂದ ತಳವಾರ ಸಮಾಜವನ್ನು ನಿರ್ಲಕ್ಷ್ಯ ಮಾಡಲಾಗುತ್ತಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ ಪ್ರಮಾಣ ಪತ್ರ ನೀಡಲಾಗುತ್ತಿದ್ದರೂ ಕಲಬುರಗಿ ಹಾಗೂ ಯಾದಗಿರಿ ಜಿಲ್ಲೆಗಳಲ್ಲಿ ಏಕೆ ನೀಡಲಾಗುತ್ತಿಲ್ಲ ಎಂದು ಪ್ರಶ್ನಿಸಿದರು. ಹೋದ ಸಾರಿ ಒಂದು ಸಾರಿ ಹೋರಾಟ ನಡೆದಾಗ 2 ಸಾರಿ ಉದ್ದೇಶಪೂರ್ವಕವಾಗಿ ಆಂಬುಲೆನ್ಸನ್ನು ನುಗ್ಗಿಸಿದ್ರು. 1 ಪಾಯಿಂಟ್. ಬ್ಯಾರಿಕೇಡನ್ನು ಎಲ್ಲಿ ಹಾಕಿದ್ರು ಅಂದರೆ ತಿಮ್ಮಾಪುರ ಸರ್ಕಲ್ ಕಂದೂರು ಮಾಲ್ಗಡೆ ಮುಂದ್ಗಡೆ ಒಂದು ಗಾಡಿ ಬಿಡ್ಲಾರ್ದಂಗೆ ಬ್ಯಾರಿಕೇಡ್ ಹಾಕಿದ್ದು. ಅಲ್ಲಿ ಒಂದು ಗಾಡಿನೂ ಕೂಡ ಬಂದಿಲ್ಲ, ಬರೀ ಆಂಬುಲೆನ್ಸ್ ನುಗ್ಗಿಸಿ ಅದರಿಂದ ಒಂದು ಆಟೋ ನುಗ್ಗಿಸಿದ್ದಾರೆ. ಜನ ಅದಕ್ಕೆ ಪ್ರಚೋದನೆಗೊಂಡರೆ ಯಾರು ನಾವು ಇವತ್ತು ಹೋರಾಟ ಮಾಡ್ತಾ ಇಲ್ಲ, 15 ವರ್ಷಗಳಿಂದ 20 ವರ್ಷಗಳಿಂದ ನಾವೆಲ್ಲ ಹೋರಾಟ ಮಾಡೋರು. ಸಾಮಾಜಿಕ ಕಳಕಳಿ ಮತ್ತು ಬದ್ಧತೆ ಇಟ್ಕೊಂಡು ಬದುಕುವಂಥವ್ರು ನಾವೆಲ್ಲ, ನಾಟಕ ಮಾರ್ಜಿ ಮಾಡ್ಕೊಂಡು ಬದುಕಂಥವ್ರು ಅಲ್ಲ ನಾವು. ಅದು ಯಾರು ಮಾಡಿದಾರೋ ಗೊತ್ತಿಲ್ಲ, ನಮ್ಮವ್ರು ಮಾಡಿದ್ರೆ ನಾವು ವಿಷಾದವನ್ನು ಹೇಳ್ತೀವಿ. ಒಂದು ಮಗುವಿಗೆ ಶಾಲೆಗೆ ಅಡ್ಮಿಷನ್ ಮಾಡಬೇಕಾದ್ರೆ ಏನಂತ ಮಾಡ್ಬೇಕು ಹೇಳಿ? ಹಿಂದೂ ತಳವಾರ ಅಂಥೇಳಿ ಸ್ಪಷ್ಟವಾಗಿ ಶಾಲಾ ದಾಖಲಾತಿಯಲ್ಲಿ ಇದೆ, ಅದು ST ಲಿಸ್ಟಲ್ಲಿ ಇದೆ. ಸರ್ಟಿಫಿಕೇಟೇ ಕೊಡಲ್ಲಂತಾರೆ, ಎಲ್ಲಿ ಮಾಡ್ಬೇಕು ಹೇಳಿ? ಇವತ್ತು ಒಂದು ದಿವಸ ಒಂದು ಮಗುವಿನ ನೀಟನ್ನು ಪಾಸಾಗಿರ್ತಾರೆ, ಮಗು ಪಾಸಾಗಿದೆ, ಅವ್ರಿಗೆ ಸರ್ಟಿಫಿಕೇಟ್ ಇಶ್ಯೂಸ್ ಮಾಡಲಾರ ಸಲುವಾಗಿ ಆ ನೀಟನ್ನು ಕ್ಯಾನ್ಸಲ್ ಆಗಿದೆ. ಎಲ್ಲಿ ಹೋಗಬೇಕು? ಪ್ರಿಯಾಂಕಾ ಖರ್ಗೆ ಅವರು ಪತ್ರಿಕೆಗೆ ನಿನ್ನೆ ಒಂದು ಹೇಳಿಕೆ, ಅವರ ಸ್ಪಷ್ಟನೆಯನ್ನು 10 ಪಾಯಿಂಟ್ಸ್ಗಳನ್ನು ಮುಂದಿಟ್ಕೊಂಡು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಫೇಸ್ಬುಕ್ ವಾಲಲ್ಲೂ ಕೂಡ ಹಾಕಿದ್ದಾರೆ. ಅವರೇನು ಹೇಳ್ತಾರೆ, 4 ಸಾರಿ ಬೆಳಗಾವಿ ಅಧಿವೇಶನದಲ್ಲಿ CM ಅವ್ರ ನೇತೃತ್ವದಲ್ಲಿ, ನಂತರ ಬೆಂಗಳೂರಲ್ಲಿ ನಾವು 4 ಸಭೆಯನ್ನು ಹೋರಾಟಗಾರರ ಜೊತೆಗೆ ಮಾಡಿಸಿದ್ದೀವಿ. ಆಯ್ತು, ಸರಿ ಮಾಡಿಸಿದ್ದೀರಿ, ಒಳ್ಳೆಯದಾಯಿತು. ಸರ್ಟಿಫಿಕೇಟ್ ಕೊಡಿಸಿದ್ರೇನು? ಸಭೆ ಮಾಡಲ್ಲ ಅಷ್ಟೇ ಅಲ್ಲ, ನಮಗೆ ಬೇಕಾಗಿರೋದು ಪರಿಹಾರ. ಫೆಬ್ರವರಿ 2024ರಿಂದ ಇಲ್ಲಿ ತನಕ ಪ್ರಿಯಾಂಕಾ ಖರ್ಗೆ ಅವರೇ ಎಷ್ಟು ಸ್ಟೇ ಕೊಟ್ಟಿರಿ ಅಂತ ಹೇಳಿದ್ರಿ. ಫೆಬ್ರವರಿ 24ರಿಂದ ಇಲ್ಲಿ ತನಕ ಕಲಬುರಗಿ ಜಿಲ್ಲೆದಾಗ ಎಷ್ಟು ಕುಡಿಸಿರಿ ಅಂತ ಹೇಳ್ರಿ. ಹಿಂದಿನ ಕಥೆ ಹೇಳ್ಬೇಡಿ, ನೀವು ಕೊಟ್ಟಿದ್ದಲ್ಲ, BJP ಅವ್ರು ಕೊಟ್ಟಿದ್ದು. ಈ ಪ್ರಿಯಾಂಕಾ ಖರ್ಗೆ ಅವ್ರು ಇಂಥ ಹಸಿ ಸುಳ್ಳು ಹೇಳ್ತಾರತ್ತಳ. ಅವರು, ನಾನು ಒಂದಿನ ಅವ್ರ ಪಾರ್ಟಿಯಾಗಿದ್ದವನೇ, ಅವ್ರ ಅಭಿಮಾನಿ ಇದ್ದವನೇ. ಏನೋ ಒಂದು ಬುದ್ಧ ಬಸವ ಅಂಬೇಡ್ಕರ್ ಸಿದ್ಧಾಂತ, ಪ್ರಗತಿಪರ ಚಿಂತಕ, ಒಳ್ಳೆಯ ವಿಚಾರಗಳು ತಿಳ್ಕೊಂಡು ಹಸಿ ಸುಳ್ಳು ಹೇಳ್ತಾ ಇರೋದು. ಮಹಾನ್ ಸುಳ್ಳುಗಾರು. ನಿನ್ನೆ ಹೇಳಿದ್ರ ಬಗ್ಗೆ 10 ಪಾಯಿಂಟ್ಗಳು ಅವ್ರಿಗೆ ಎದುರ ಬೆದರ ಬಂದ್ರೂ ಹೇಳ್ತೀವಿ, ಒಂದೊಂದು ಪಾಯಿಂಟಿಗೂ ಉತ್ತರ ಕೊಡ್ತೀವಿ. 1 ವರ್ಷ ಬಂದಿಟ್ಟಿರಲ್ಲ, ಅದು ಸಮಸ್ಯೆ ಕೇಳ್ತಾ ಇರೋದು ನಾವು. ನೀವು ಹಿಂದೆ ಕೊಟ್ಟಿದ್ದೇನು ಹೇಳ್ತೀರಿ? ಅವಾಗ BJP ಸರ್ಕಾರದ ತೊಗೊಂಡಿದ್ದದ. MP ಇಲೆಕ್ಷನ್, ಅವ್ರ ಮಾಮ ಇಲೆಕ್ಷನ್ಗೆ ಎದೆ ತನ ಕೊಟ್ಟಾರವರು, ಅವು ಹೇಳ್ತಾರೆ ರೆಕಾರ್ಡ್ ಅವರು. ಈಗ ಕೊಟ್ಟಿದ್ದು ಹೇಳ್ರಿ, ಪ್ರೆಸೆಂಟ್ ಹೇಳ್ರಿ. ಈಗ ಇವೆಲ್ಲ ಯಾರ್ದು ಅಧಿಕಾರಿಗಳದೆಲ್ಲ ಸರ್ಕಾರಗಳು ನೋಡ್ರಿ. ಕರ್ನಾಟಕ ರಾಜ್ಯದಾಗ ಎಲ್ಲ ಕಡೆ ಚಾಲೋದ, ಕಲಬುರಗಿ ಯಾಕೆ ಬಂದದ? ನೀ ಯಾಕೆ ಪ್ರಿಯಾಂಕಾ ಖರ್ಗೆ ಅವ್ರು ಎಲ್ಲ ಕಡೆ ಉಸ್ತುವಾರಿ ಸಚಿವರಲ್ಲ, ನೀವು ಒಬ್ಬರೇ ಉಸ್ತುವಾರಿ ಸಚಿವ ಕರ್ನಾಟಕ ರಾಜ್ಯದಾಗ? ನೀವು ಒಬ್ಬರೇ ಇಷ್ಟ್ಯಾಕೆ ಸ್ಪಷ್ಟೀಕರಣ ನೀ ಕೊಡೋದ ಸರ್ಟಿಫಿಕೇಟ್? ಉಸ್ತುವಾರಿ ಸಚಿವ ಕೊಡ್ತಾನೆ. ಆದರೆ ಅಧಿಕಾರಿ ಮೇಲೆ ದಬಾವ್ ಹಾಕಿ, ಅಧಿಕಾರಿಗಳ ಮೇಲೆ ಅದನ್ನು ಅಕ್ರಮವಾಗಿ ತಡೀತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು. ಅವರು ಅಧಿಕಾರದ ಶಕ್ತಿಯನ್ನು ಬಳಸಿಕೊಂಡು, ಧ್ವನಿ ಇಲ್ಲದ ಸಮಾಜ ಇದು. ಈ ಧ್ವನಿ ಇಲ್ಲದ ಸಮಾಜ, ಶಕ್ತಿ ಇಲ್ಲದ ಸಮಾಜವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ವೇಳೆ ಅವ್ವಣ್ಣ ಮ್ಯಾಕೇರಿ ಮಾತನಾಡಿ, ನಮ್ಮನ್ನು ಬಂಧಿಸುವ ಮೂಲಕ ಹೋರಾಟವನ್ನು ಹತ್ತಿಕ್ಕಲಾಗಿದೆ. ಮುಂದಿನ ಹೋರಾಟದ ರೂಪರೇಷೆಗಳ ಬಗ್ಗೆ ಏಪ್ರಿಲ್ 30ರಂದು ಸಮಾಜದ ಎಲ್ಲ ಮುಖಂಡರು ಹಾಗೂ ಸ್ವಾಮೀಜಿಗಳೊಂದಿಗೆ ಸಭೆ ನಡೆಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಈ ಹೋರಾಟ ನಿಂದ್ರಲ್ಲ, ಈ ಹೋರಾಟ ಪ್ರಾರಂಭ ಆಗ್ಯದ ಇವತ್ತಿನ ದಿವಸ. ಈ ಹೋರಾಟಕ್ಕೆ ತಾರ್ಕಿಕ ಅಂತ್ಯ ಇವತ್ತಿನ ಹಾಡಲಿಲ್ಲಪ್ಪ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವಕ್ಕೆ ನ್ಯಾಯ ಕೊಟ್ಟಂಗಾಗಲ್ಲ. ಆ ನ್ಯಾಯ ಕೊಟ್ಟೇ ಕೊಡಿಸ್ತೀವಿ ಇವತ್ತಿನ ದಿವಸ. ಆದ್ದರಿಂದಲೇ ನೀವು ಬರುವ 30ನೇ ತಾರೀಕಿನ ದಿವಸ ನಮ್ಮ ಕೋಲಿ ಭವನದಲ್ಲಿ ಇವತ್ತು ಈ ಒಂದು ಘಟನಾವಳಿಗಳ ಕುರಿತು, ಮುಂದಿನ ಹೋರಾಟದ ರೂಪುರೇಷೆ ಕುರಿತು ಇವತ್ತು ನಾವು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಕಲಬುರಗಿಯಲ್ಲಿ ಇವತ್ತಿನ ದಿವಸ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರನ್ನು ತಿಳ್ಕೊಂಡಿರಬೇಕು. ನಾವು ಮನಸ್ಸು ಮಾಡಿದ್ರೆ ಏನಾಗ್ತದೆ ಅನ್ನೋದು ಒಂದು ಇತಿಹಾಸ ನಿಮಗೆ ಗಮನಕ್ಕೆ ತರ್ತಾ ಇದ್ದೀನಿ. ಏನು ನೀವು ನಿಮ್ಮ ತಂದೆಯವರು 2014ನೇ ಇಸ್ವಿಯಾಗ ಈ ಸಮಾಜ ಸುಮಾರು ಅದಕ್ಕಿಂತ ಮುಂಚೆ ಇವತ್ತು 9 ಬಾರಿ ಗುರುಮಿಟ್ಕಲ್ ಮತಕ್ಷೇತ್ರದಿಂದ ಈ ಒಂದು ಸಮುದಾಯ ನಿಮಗೆ ಆರಿಸಿಕೊಟ್ಟು ಈ ರಾಜ್ಯದಲ್ಲಿರುವಂಥ ಮಂತ್ರಿ ಎಲ್ಲ ಹಲವಾರು ಮಂತ್ರಿಗಳು ಮಾಡ್ಯದ. ಮತ್ತು 2014ರಲ್ಲಿ ಇವತ್ತಿನ ದಿವಸ ಯಾನಾಗುಂದಿಯಲ್ಲಿ ಅಂಥ ಬೃಹತ್ ಕಾರ್ಯಕ್ರಮ ಮಾಡಿದಿಲ್ಲ ಅಂದ್ರೆ ಇವತ್ತು 2014ರಲ್ಲೇ ನಿಮ್ಮ ತಂದೆಯವರು ಬೀಳ್ತೀರಿ. 2014ರಲ್ಲಿ ನಿಮ್ಗೆ ರಾಜಕೀಯ ಪುನರ್ಜೀವನ ಕೊಟ್ಟಿದ್ದೀವಿ. ಮತ್ತೆ ನೀವು ಅದು ಎಷ್ಟಿ ಮಾಡಿಲ್ಲ ತಿಳ್ಕೊಂಡು
2019ರಲ್ಲಿ ಮನೆಗೆ ಕಳಿಸಿದ್ದೀವಿ. ಇವತ್ತಿನವರೆಗೂ ಕೂಡ ದೇಶದಾಗ ನಿಮ್ಗೆ ಅತಂತ್ರ ಸ್ಥಿತಿಯಲ್ಲಿ ಇಟ್ಟಿದ್ದೀವಿ. ಅದು ಅರ್ಥ ಮಾಡ್ಕೋರಿ ಇವತ್ತಿನ ದಿವಸ. ಅದೇ ರೀತಿಯಾಗಿ ನೀವು ಕೂಡ 2012ರಲ್ಲಿ ಬೈ ಎಲೆಕ್ಷನ್ದಲ್ಲಿ ಕೂಡ ನೀವು ತಪ್ಪು ಮಾಡಿದ್ರೆ ನಿಮಗೂ ಕೂಡ ಪಾಠ ಕಲಿಸಿದ್ದೀವಿ. ಇವೆಲ್ಲವನ್ನು ಮರೆತು ಇವತ್ತಿನ ದಿವಸ ಏನು ಸಮಾಜದ ಹಿಂದುಳಿದವರ ನಮ್ಮ ಜೊತೆ ಇರ್ತಾರ ಅಂತ ತಿಳ್ಕೊಂಡು ನಿಮ್ಗೆ ನಮ್ಮ ಸಮಾಜ ಬೆಂಬಲಿಸ್ಕೊಟ್ಟು ಬಂದಾರ. ಅದರ ದುರುಪಯೋಗ ತೆಗೆದುಕೊಂಡು ಇವತ್ತಿನ ದಿವಸ ಈ ಸಮಾಜದ ಹತ್ತಿಕ್ಕುವಂಥ ಕೆಲಸ ನೀವು ಮಾಡಿದ್ರೆ ಈ ಸಮಾಜ ಎಂದೂ ನಿಮಗೆ ಸುಂಬಿಡಲ್ಲ. ನಿಮ್ಮ ಕೈಲಂತೂ ಕೊಡೋದು ಆಗಿಲ್ಲ. ಆ ಕೊಟ್ಟಂಥ ಸರ್ಟಿಫಿಕೇಟ್ಗಳು ಅತ್ಯಂತ ಕಟ್ಟ ಕಡೆ ವ್ಯಕ್ತಿಗೂ ಕೂಡ ಮುಟ್ಟಿಸುವಂಥ ಒಂದು ಜವಾಬ್ದಾರಿ ಇವತ್ತಿನ ದಿವಸ ಆತ್ಮಸಾಕ್ಷಿಯಾಗಿ ಮಾಡಿದ್ರೆ ನೀವು ನಿಜವಾಗಲೂ ಕೂಡ ಅಂಬೇಡ್ಕರ್ ಅವ್ರ ಬಗ್ಗೆ, ಬಸವಣ್ಣವ್ರ ಬಗ್ಗೆ ಏನಾದರೂ ಕಳ್ಕಳಿ ಅದ ಅಂತೇಳಿ ನಾವು ಅರ್ಥ ಮಾಡ್ಕೊತಿದ್ವಿ. ಮುಂದಿನ ದಿನಗಳಲ್ಲಿ ನೀವೇನು ಇವತ್ತಿನ ದಿವಸ ನಿಮ್ಮ ದಬ್ಬಾಳಿಕೆಯಿಂದ ಆ ಏನು ಪರ್ಮಿಷನ್ ಕೊಟ್ಟಂಥ ಸ್ಟೇಜ್ ಕಿತ್ತೀರಿ, ಈ ಹೋರಾಟಗಾರರಿಗೆ ಒಳಗೆ ಹಾಕಿರಿ, ನೀವು ಈ ದಬ್ಬಾಳಿಕೆಯಿಂದ ಹೋರಾಟ ಕುಗ್ಗಿಸ್ತೀರಪ್ಪ ಅಂದ್ರೆ ಅದು ನಿಮ್ಮ ದಡ್ಡತನ. ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಹೆಂಗಿರ್ತದ, ಏನು ಮಾಡ್ತದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತೋರಿಸ್ತೀವಿ. ಕಲಬುರಗಿಯಲ್ಲಿ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಸುರೇಶ್ ಎಂ ವಳಕೇರಿ ಅವರು ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಂದು ಗಣೇಶ್ ವಳಕೇರಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬುದ್ಧ ಪೂರ್ಣಿಮೆಯ ಅಂಗವಾಗಿ ಕಳೆದ 9 ವರ್ಷಗಳಿಂದ ನಿರಂತರವಾಗಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವ ಸುರೇಶ್ ಎಂ ವಳಕೇರಿ ಅವರು ಈ ವರ್ಷ 10ನೇ ವರ್ಷದ ಅಂಗವಾಗಿ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ದಿನಾಂಕ ಮೇ 1ರಂದು ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಮುಂಭಾಗದ ಸುಂದರನಗರ್ ಸೇಡಂ ಮುಖ್ಯ ರಸ್ತೆ ಕಲಬುರಗಿ ಇಲ್ಲಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ವಳಕೇರಿ ಅವರ ಕುಟುಂಬದ ವತಿಯಿಂದ ಆಯೋಜಿಸಲಾಗಿದ್ದು, ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನಪ್ರಸಾದ ವಿತರಣೆ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಹಾಗೂ ವಿಧಾನಸಭೆ ಸದಸ್ಯರು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವ ನಿರೀಕ್ಷೆ ಇದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಅನ್ನ ಸಂತರ್ಪಣೆ ಪ್ರಸಾದವನ್ನು ಸ್ವೀಕರಿಸಬೇಕೆಂದು ಸುರೇಶ್ ಎಂ ವಳಕೇರಿ ಅವರು ಪತ್ರಿಕಾಗೋಷ್ಠಿ ಮೂಲಕ ವಿನಂತಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಶಿವು ದಡ್ಮನಿ, ರಾಜೇಶ್ ಗುತ್ತೇದಾರ್, ವಿಜಯ್ ಕುಮಾರ್ ಸಂಘ್, ಪ್ರಕಾಶ್ ವಂಟಿ, ಪೀಡಪ್ಪ ಜಾಲ್ಗಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 2570ನೇಯ ಬುದ್ಧ ಪೂರ್ಣಿಮಾ ಅಂಗವಾಗಿ ನಮ್ಮ ಸಹೋದರರು, ನಮ್ಮ ಅಣ್ಣರಾಗಿರುವಂಥ ಸುರೇಶ್ ವಳಕೇರಿಯವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸತತವಾಗಿ 9 ವರ್ಷ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಬಳಸ್ಕೊತಾ ಬಂದಿದ್ದಾರೆ. ಈ ಬರುವ 1ನೇ ತಾರೀಕು 10ನೇಯ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮಗೆ ಆಹ್ವಾನ ಮಾಡ್ತಾ ಇದ್ದೀವಿ. ತಾವು ದಯಮಾಡಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜನರಿಗೂ ಕೂಡ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮದಲ್ಲಿ ಅವರೆಲ್ಲ ಪ್ರಸಾದ ಸ್ವೀಕರಿಸಲು ತಾವೆಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟ ಮಾಡಿ ಎಲ್ಲರಿಗೂ ಒಳ್ಳೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ತಮ್ಮೆಲ್ಲರಿಗೂ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. सकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं।
JEE एवं नीट फाउंडेशन कार्यक्रम, अनुभाविक एवं प्रमाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತಂತೆ ಯಾವುದೇ ಗೊಂದಲ ಇಲ್ಲವೆಂದು ಕೆಲವು ರಾಜಕೀಯ ವಲಯಗಳಲ್ಲಿ ನಡೆಯುತ್ತಿರುವ ಚರ್ಚೆಗಳು ಗೊಂದಲಕ್ಕೆ ಕಾರಣವಾಗುತ್ತಿಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಸ್ಪಷ್ಟಪಡಿಸಿದ್ದಾರೆ. ಈ ಕುರಿತು ಕಲಬುರಗಿಯಲ್ಲಿ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಿಎಂ ಬದಲಾವಣೆ ಕುರಿತು ನಡೆಯುತ್ತಿರುವ ಚರ್ಚೆಗಳಿಗೆ ಪ್ರತಿಕ್ರಿಯೆ ನೀಡಿದ್ದು, ರಾಜ್ಯದಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲವೆಂದು ಸ್ಪಷ್ಟಪಡಿಸಿದರು. ಹೈಕಮಾಂಡ್ ಶೀಘ್ರದಲ್ಲೇ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತದೆ ಎಂದು ಹೇಳಿದರು. ದಲಿತ ಸಿಎಂ ಕೂಗು ಕುರಿತು ಮಾತನಾಡಿದ ಅವರು, ಅದು ಜನಾಭಿಪ್ರಾಯವಾಗಿದ್ದು ಜನರ ಪ್ರೀತಿ ಮತ್ತು ವಿಶ್ವಾಸದ ಅಭಿವ್ಯಕ್ತಿಯಾಗಿದೆ ಎಂದರು. ಪಕ್ಷದ ಹೈಕಮಾಂಡ್ ಎಲ್ಲ ವಿಚಾರಗಳನ್ನು ಗಮನಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತದೆ ಎಂದು ಹೇಳಿದರು. DK ಶಿವಕುಮಾರ್ ಅವರಿಗೆ ಬರ್ತ್ಡೇ ಗಿಫ್ಟ್ ವಿಚಾರವಾಗಿ ಕೇಳಿದ ಪ್ರಶ್ನೆಗೆ, ಹೈಕಮಾಂಡ್ ಯಾವುದೇ ತೀರ್ಮಾನ ಕೈಗೊಂಡರೂ ಎಲ್ಲರೂ ಅದನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ಪ್ರತಿಕ್ರಿಯಿಸಿದರು. ಪಕ್ಷದಲ್ಲಿ ಅಧಿಕಾರ ಬದಲಾವಣೆ ಬಗ್ಗೆ ಯಾವುದೇ ಗೊಂದಲವಿಲ್ಲ, ಕೆಲವರು ಮಾತನಾಡಿರುವುದು ಗೊಂದಲ ಎಂದರ್ಥ ಅಲ್ಲ ಎಂದರು. ಎಲ್ಲದಕ್ಕೂ ಆದಷ್ಟು ಶೀಘ್ರವಾಗಿ ನಮ್ಮ ಹೈಕಮಾಂಡ್ನವರು ಉತ್ತರವನ್ನು ಕೊಡ್ತಾರೆ. ಯಾವುದೇ ಗೊಂದಲ ಇಲ್ಲದೆ ರಾಜ್ಯದ ಜನತೆಗೆ ನಾವೇನು ಮಾತು ಕೊಟ್ಟಿದ್ದೇವೆ 23ರಲ್ಲಿ, ಅದರ ಪ್ರಕಾರ ಸರ್ಕಾರ ಅವರ ಜನರ ಸೇವೆಯನ್ನು ಮಾಡೋದಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಅವೆಲ್ಲವನ್ನು ಕೂಡ ಅನುಷ್ಠಾನ ಮಾಡ್ತೇವೆ. ನಾವು ದೆಹಲಿಗೆ ಹೋಗ್ತಾ ಇದ್ದೀರಾ? ನಾನು ಡೆಲ್ಲಿಗೆ ಹೋಗ್ತಾ ಇಲ್ಲ. ಜನಾಭಿಪ್ರಾಯ ಅವರವರ ಪ್ರೀತಿ ವಿಶ್ವಾಸಕ್ಕೆ ಅವ್ರು ಮಾತಾಡ್ತಾರೆ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವರು ಅದೆಲ್ಲವನ್ನು ಗಮನಿಸಿ ತೀರ್ಮಾನ ತಗೊಳ್ತಾರೆ. DK ಶಿವಕುಮಾರ್ ಅಭಿಮಾನಿಗಳು ಅವರೆಲ್ಲ ಬರ್ಡೇ ಗಿಫ್ಟ್ಗೆ ಕಾಯ್ತಾ ಇದ್ದಾರೆ. ಏನಾದರೂ ಗಿಫ್ಟ್ ಸಿಗಬಹುದು ಹೈಕಮಾಂಡ್ನಿಂದ ಸರ್? ಅದೇ ಹೇಳಿದ್ನಲ್ಲ, ಹೈಕಮಾಂಡ್ನವರು ತೀರ್ಮಾನ ಮಾಡಿದ್ರೆ ಆ ತೀರ್ಮಾನ ನಾವೆಲ್ಲ ಒಪ್ಕೊಳ್ತೀವಲ್ಲ. ಯಾವುದೇ ತೀರ್ಮಾನ ಹೈಕಮಾಂಡ್ ಮಾಡಿದ್ರೆ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗೂ ಕೂಡ ಒಪ್ಕೊಳ್ತಾನೆ. ಕಳೆದ ಒಂದು 8 ತಿಂಗಳಿಂದ ಗೊಂದಲ ನಡೀತಾ ಇದೆ. ಇಲ್ಲಿವರೆಗೂ ಗೊಂದಲ ಏನಿಲ್ಲ. ಸಾರ್ವಜನಿಕವಾಗಿ ಅವರು ಅಲ್ಲಿ ಒಬ್ರು ಇಲ್ಲಿ ಒಬ್ರು ಅಭಿಮಾನಿಗಳು ಮಾತಾಡ್ತಾರೆ, ಅವರ ಸ್ಟೇಟ್ಮೆಂಟ್ಗಳು ಕೊಡ್ತಾರೆ, ಬಿಟ್ರೆ ಗೊಂದಲ ಏನಿಲ್ಲ. ಸರ್ಕಾರ ನಡೀತಾ ಇಲ್ವಾ? ಆಡಳಿತ ನಡೀತಾ ಇಲ್ವಾ? ಕಾರ್ಯಕ್ರಮಗಳು ನಡೀತಾ ಇಲ್ವಾ? 4 ಲಕ್ಷ ಕೋಟಿ ನಾವು ಬಜೆಟ್ ಕೊಟ್ಟಿದ್ದೀವಲ್ಲ, ಅದೆಲ್ಲ ಕಾರ್ಯಕ್ರಮಗಳು ಯಾವುದು ನಿಂತಿಲ್ಲ ಅಲ್ಲ. ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಜನರೊಂದಿಗೆ ಜನತಾದಳ ಹಾಗೂ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು JDS ಜಿಲ್ಲಾಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ಏಪ್ರಿಲ್ 30ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿ ಜಿಲ್ಲೆಯ ಸೇಡಂ ಮತಕ್ಷೇತ್ರಕ್ಕೆ ಆಗಮಿಸಲಿದ್ದಾರೆ. ಹೈದರಾಬಾದ್ ಮಾರ್ಗವಾಗಿ ಪ್ರಯಾಣಿಸಿ ರಿಬ್ಬನ್ಪಲ್ಲಿ ಪ್ರದೇಶಕ್ಕೆ ಅವರು ಆಗಮಿಸಲಿದ್ದು, JDS ಕಾರ್ಯಕರ್ತರು ಭವ್ಯ ಸ್ವಾಗತ ನೀಡಲಿದ್ದಾರೆ ಎಂದು ಜಿಲ್ಲಾ JDS ಅಧ್ಯಕ್ಷರಾದ ಬಾಲರಾಜ್ ಗುತ್ತೇದಾರ್ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ
ರಾಜ್ಯ ಕೋರ್ ಸಮಿತಿ ಅಧ್ಯಕ್ಷರಾದ ಜಿಕೆ ಕೃಷ್ಣಾರೆಡ್ಡಿ, ಅಲ್ಲೋಡ್ ಹನುಮಂತಪ್ಪ, ಸೂರಜ್ ನಾಯಕ್ ಸೋನಿ, ಶಾಸಕರಾದ ಶರಣ್ಗೌಡ್ ಕಂದಕೂರ್, ಕರಿಯಮ್ಮ ನಾಯಕ್, ವೆಂಕಟಪ್ಪ ನಾಯಕ್ ಹಾಗೂ ಸಿವಿ ಚಂದ್ರಶೇಖರ್ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲಾಧ್ಯಕ್ಷರು ಭಾಗವಹಿಸಲಿದ್ದಾರೆ. ಸೇಡಂ ಪಟ್ಟಣದ ಕೊತ್ತಲ ಬಸವೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ಕಾರ್ಯಕರ್ತರು ತೆರೆದ ವಾಹನದಲ್ಲಿ ಅವರನ್ನು ಕ್ರೀಡಾಂಗಣದವರೆಗೆ ಕರೆತರಲಿದ್ದಾರೆ. ಸಂಜೆ 5:30 ಗಂಟೆಗೆ ನಡೆಯುವ ಬೃಹತ್ ಸಮಾವೇಶದಲ್ಲಿ ಸಾವಿರಾರು ಜನರನ್ನು ಉದ್ದೇಶಿಸಿ ಜನರೊಂದಿಗೆ ಜನತಾದಳ ಹಾಗೂ ಬೆಳ್ಳಿ ಹಬ್ಬ ಕಾರ್ಯಕ್ರಮಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ. ಈ ಮಹಾ ಸಮಾವೇಶವನ್ನು ಯಶಸ್ವಿಗೊಳಿಸಲು ಪಕ್ಷದ ವತಿಯಿಂದ ಈಗಾಗಲೇ ಸಕಲ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಾಲರಾಜ್ ಗುತ್ತೇದಾರ್ ತಿಳಿಸಿದ್ದಾರೆ. ಸೇಡಂ ಕ್ಷೇತ್ರದಲ್ಲಿ ಪಕ್ಷವನ್ನು ಮತ್ತಷ್ಟು ಬಲಪಡಿಸುವುದು ಹಾಗೂ ಮುಂದಿನ ದಿನಗಳಲ್ಲಿ ಹೊಸ ಚೈತನ್ಯ ಮೂಡಿಸುವುದಕ್ಕೆ ಈ ಕಾರ್ಯಕ್ರಮ ಪ್ರಮುಖವಾಗಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು. ಸೇಡಂ ನಗರದ ಎಲ್ಲ ಜನತಾದಳ ಪಕ್ಷದ ತಾಲೂಕು ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಪಕ್ಷದ ಅಭಿಮಾನಿಗಳು ಕೂಡ ಅವರನ್ನು ಸ್ವಾಗತವನ್ನು ಮಾಡ್ಕೊಳ್ತೇವೆ. ಅದೆಲ್ಲ ತದನಂತರ ಅವರು ತಮ್ಮನ್ನು ಉದ್ದೇಶಿಸಿ ಹಲವಾರು ವಿಷಯಗಳ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಈ ಭಾಗದಲ್ಲಿ ಕಂದುಕಂತಗಳ ಬಗ್ಗೆಯೂ ಕೂಡ ಭಾಳಷ್ಟು ರೈತರು ಅವರಿಗೆ ಮನವಿ ಕೂಡ ಸಲ್ಲಿಸಲು ಮುಂದಾಗ್ತಾ ಇದ್ದಾರೆ. ವಿಶೇಷವಾಗಿ ಕುರುಗುಂಡ ಸಿಮೆಂಟ್ ಫ್ಯಾಕ್ಟ್ರಿ ಏನು ಬಂದಾಗಿದೆ ಆ ಫ್ಯಾಕ್ಟ್ರಿನೂ ಕೂಡ ಪುನರಾರಂಭಿಸಲು ಕೂಡ ನಮ್ಮ ಸೇಡಂ ನಗರದ ಎಲ್ಲ ಜನರು ಒತ್ತಾಯಿಸಿದ ಒಂದು ಮನವಿ ಪತ್ರವನ್ನು ಕೂಡ ಕೊಡಲಿದ್ದಾರೆ ಮತ್ತು ಈ ಫ್ಯಾಕ್ಟ್ರಿಗಳಿಂದ ಅನೇಕ ಜನರಿಗೆ ಏನು ಎಂಪ್ಲಾಯ್ಮೆಂಟ್ ಸಿಗಬೇಕಾಗಿತ್ತು ಅದನ್ನು ಕೂಡ ವಿಫಲವಾಗಿದ್ದರಿಂದ ಅವರನ್ನು ಕೂಡ ರೈತರನ್ನು ಕೂಡ ವಿಶೇಷವಾಗಿ ಸಂವಾದವನ್ನು ಮಾಡಲಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಪಕ್ಷ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಏನು ಇವತ್ತು 25 ವರ್ಷ ಆಯಿತು ಅದಕ್ಕೆ ಬೆಳ್ಳಿ ಹಬ್ಬ ಒಂದು ಆಚರಣೆ ಕಾರ್ಯಕ್ರಮ ಕೂಡ ಅವರು ಈ ಒಂದು ಕಾರ್ಯಕ್ರಮ ಮುಖಾಂತರ ನಮ್ಮ ಸೇಡಂ ನಗರದಲ್ಲಿ ಎಲ್ಲರಿಗೆ ಒಂದು ಸಂದೇಶ ಜನತಾದಳ ಪಕ್ಷ ನಮ್ಮ ಸೇಡಂನಲ್ಲೂ ಕೂಡ ಹಿಂದೆ ಉಪಸಭಾಪತಿಯಾಗಿ ಕೊಟ್ಟಂಥ ಕೊಡುಗೆ ಇದೆ ಈ ಭಾಗಕ್ಕೆ. ಅದಕ್ಕೆ ನಾನು ಅಲ್ಲೇ ಬಂದು ಈ ಕಾರ್ಯಕ್ರಮ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿದ್ದರು. ಅದಕ್ಕೆ ಅವರು ಮಾತಿನಂತೆ ಬಂದಿದ್ದಾರೆ. ಈಗಾಗಲೇ ನಮಗೆ ಸಂದೇಶ ರವಾನ ಅವಾಗೇ ಆ ಕ್ಯಾಂಡಿಡೇಟನ್ನು ಘೋಷಣೆ ಮಾಡೋಕ್ಕಿಂತ ಮೊದಲೇ ನಮ್ಮ ಪಕ್ಷದ ವರಿಷ್ಠರು ತಿಪ್ಪೇಸ್ವಾಮಿ ನಮಗೆ ಸೂಚನೆ ಕೊಟ್ಟಿದ್ದು ನಾವು NDA ಜೊತೆ ಹೋಗಬೇಕು, ಅಭ್ಯರ್ಥಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ ಹೇಳಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು ಶಕಾಯ್ನಾ बैप्टिस्ट अकेडमी 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom,
Our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, ಎರಡನೇ ಎಸ್ಪಿಆರ್ ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ ಸಿಬಿಎಸ್ಇ ಪಠ್ಯ ಆಧಾರಿತ ಬೋಧನೆ, ಐಐಟಿ, ಜೆಇಇ, ಸಿಇಟಿ ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.